ನಮಸ್ತೆ ನಮಸ್ತೆ. ಮನೆ ಕೆಲ್ಸಕ್ಕೆ ಅಂತ ಒಂದ್ ಹುಡುಗಿ ಬೇಕಿತ್ತು, ಈಗೆಲ್ಲ ಹೇಳ್ತಾರಲ್ಲ ಸೊಸೆ ಅಂತ, ಅದು ಇದೀರಾ? ಬರ್ಬೇಕು ದುರಾಸಪ್ಪನವರು. ನಾವು ಕೂಡ ನಿಮ್ ಮಗನ್ ಜಮೀನೇ ಎದುರು ನೋಡ್ತಾ ಇದ್ವಿ. ಅಯ್ಯೋ, ನಿಮ್ ಮಗನ್ನೇ ಎದುರು ನೋಡ್ತಾ ಇದ್ವಿ. ಜಮೀನಪ್ಪವ್ರೆ, ನಮ್ಗೂ ಇಷ್ಟ ಆಯ್ತು, ಹುಡುಗಿ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದಿದ್ದೀರಾ, ಅದೇ ನಮ್ಗೆ ಇಂಪಾರ್ಟೆಂಟ್. ಅದೆಲ್ಲ ಹೋಗ್ಲಿ ಬಿಡಿ, ಆಸ್ತಿ ಬಿಡ್ರಿ, ಆಸ್ತಿ ಸಖತ್ತಾಗಿದೆ ಬಿಡ್ರಿ, ಚೆನ್ನಾಗಿದೆ, ಆಸ್ತಿ ಮಾಡ್ಲಿ ಒಳ್ಳೇದ್ ನಮ್ಗೆ. ನಮ್ ಮಗಳಿಗೂನು ನಿಮ್ ಮಗಂದು ಜಮೀನು, ಆಸ್ತಿ ಪಾಸ್ತಿ, ನಿಮ್ ಸ್ವತ್ತು ಎಲ್ಲ ಇಷ್ಟ ಆಗೈತೆ. ನಿಮ್ ಮಗನ್ಗೂ ನಮ್ ಹುಡುಗಿ ಅಂದ ಚಂದ, ಮನ್ಸು ಇಷ್ಟ ಆಗಿದೆ ಅಲ್ವೇನಪ್ಪ? ಇಷ್ಟ ಆಗಿದೆ. ಈಗೇನ್ ಮುಂದಿದ್ ಮಾತಾಡ್ಬಿಟ್ರೆ ಎಲ್ಲ ಈಸಿ ಆಗ್ಬಿಡ್ತದ ನೋಡಿ. ಹುಡುಗನೊಂದ್ ಮಾತು ಕೇಳಿ ಯಾವ್ದಕ್ಕೋ. ಹುಡುಗನ ಅವನ್ ಹೇಳೋದೇನು, ನಾನ್ ಹೇಳೋದ್ ಕೇಳ್ತಾನ ಅಷ್ಟೇ, ಅವನದೇನಿಲ್ಲ. ನೋಡಿ, ನಮ್ ಮನ್ಸಲ್ಲಿ ಏನೈತೆ ನಿಮ್ ಮನ್ಸಲ್ಲಿ ಕೂಡ ಅದೇ ಬಂದ್ಬಿಡ್ತು. ಇನ್ ಯಾಕೆ ತಡ, ಸುಮ್ನೆ ವಾಲ್ಗ ಊದ್ಸ್ಬಿಡೋಣ. ಅಂದಾಗಿಂದ ಎಲ್ಲ ಏನಾಯ್ತು ಸ್ವಾಮಿ, ಯಾವತ್ತು ಆಸ್ತಿ ಜಮೀನು ವರದಕ್ಷಿಣೆ ಇಂಪಾರ್ಟೆಂಟ್. ಯಾರ್ ನಾನು ಹೋಗ್ ನಾನ್ ನೋಡಿ ಜಮೀನ್ ಅಂತ ಏನಂದೆ, ಮನ್ಸು ಇಂಪಾರ್ಟೆಂಟು. ಮನ್ಸೇ ಲಕ್ಷ್ಮಿ, ಲಕ್ಷ್ಮಿನೇ ಮನ್ಸು, ಎಲ್ಲ ಒಂದೇ ಅಲ್ವಾ ಸ್ವಾಮಿ? ಹುಡುಗಿಗೆ ಆಸ್ತಿ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿದೆ ಅಂತ ಅರ್ಥ. ಹುಡುಗಂಗೆ ಒಳ್ಳೆ ಕೆಲಸ ಇದೆ ಅಂತಂದ್ರೆ ಗುಣ ಚೆನ್ನಾಗಿದೆ ಅಂತ ಅರ್ಥ. ಹುಡುಗ ಒಳ್ಳೆ ಕಟಿಂಗ್ ಮಾಡ್ಸಿದಾನ ಅಂದ್ರೆ ಡೀಸೆಂಟ್ ಅಂತ ಅರ್ಥ. ಆಚೆ ಹೋಗಿ 1000 ಕೊಲೆ ಮಾಡಿ ಬಂದಿರ್ತಾನೆ, ಅದು ಎರಡನೇ ವಿಷಯ. ನಮ್ಗೆಲ್ಲ ಯಾಕೆ, ನಿಮ್ ಹುಡುಗ ತುಂಬಾ ಡೀಸೆಂಟ್ ಆಗಿ ಕೊಟ್ಟು ಕಾಣಿಸ್ತವನೆ, ನೀವು ಬೇರೆ ಜಮೀನ್ ಮಾಡಿದ್ದೀರಾ, ನಿಮ್ ಹುಡುಗಂಗೆ ಕೊಟ್ಟು ಮದುವೆ ಮಾಡ್ತೀವಿ.